ಖಾತಾ ಖಾತಾ ಮನೆದು ಮನೆ ಖಾತಾದು ಕೇಳಬೇಕು. ಹೌದು, ಸುಮಾರು ವರ್ಷಗಳಿಂದ ಮನೆ ನಿವೇಶನ ಅಂಗಡಿ ಮುಗ್ಗಟ್ಟುಗಳ ಖಾತಾ ಮಾಡಿಸಿಕೊಳ್ಳಲು ನಗರವಾಸಿಗಳು ನಗರಸಭೆ ಕಚೇರಿಗೆ ಅಲಿದಾಡಿ ಸುಸ್ತಾಗಿ ಹೋಗಿದ್ದಾರೆ. ಅದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ಶಾಸಕ ಪ್ರದೀಪೇಶ್ವರ್ ಕೊನೆಗೂ ಖಾತಾ ಭಾಗ್ಯ ಕಲ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ 14,000 ಖಾತೆಗಳ ಪೈಕಿ 8,000ಕ್ಕೂ ಹೆಚ್ಚು ಬಿ ಖಾತೆಗಳು 3 ತಿಂಗಳ ಗಡುವಿನಲ್ಲಿ ಮಾಡಿಸಿಕೊಳ್ಳಬೇಕಿದೆ. ಅದಕ್ಕಾಗಿ ಸರ್ಕಾರ ಅನುಮತಿ ನೀಡಿದ ಕೂಡಲೇ ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಚುರುಕಾಗಿ ಕೆಲಸ ಮಾಡುತ್ತಿದ್ದು ನಾಳೆಯಿಂದಲೇ ಅರ್ಜಿ ಸ್ವೀಕರಿಸುವುದಾಗಿ ಘೋಷಿಸಿದ್ದಾರೆ. ಈ ಮಧ್ಯೆ ಸಾಮಾನ್ಯ ಮತ್ತು ಬಡವರ ಕಷ್ಟದ ಹಣಕ್ಕೆ ದಲ್ಲಾಳಿಗಳು ಕೈ ಹಾಕಬಾರದು ಎಂದು ಬಿ ಖಾತಾ ಮಾಡಿಸಿಕೊಳ್ಳಲು ಇದೇ ತಿಂಗಳ 20ರಿಂದ 22ರವರೆಗೂ ಶಿಬಿರ ಹಮ್ಮಿಕೊಂಡು ಖಾತಾ ಮಾಡಿಸಿಕೊಳ್ಳಲು ಇನ್ನಷ್ಟು ಸುಲಭೀಕರಣ ಮಾಡಿದ್ದಾರೆ. ಅದಕ್ಕಾಗಿ ದಾಖಲೆಗಳು ಏನೇನು ಬೇಕು, ಎಲ್ಲಿ ಕ್ಯಾಂಪ್ ಮಾಡ್ತಾರೆ, ಯಾವ ಅಧಿಕಾರಿಗಳು ಇರ್ತಾರೆ ಎಂದು ಕರಪತ್ರ ಮುದ್ರಿಸಿ ತಮ್ಮ ಅಭಿಮಾನಿಗಳಿಂದ ಮನೆ ಮನೆಗೂ ಹಂಚಿ ಖಾತಾ ಆಂದೋಲನ ರೂಪಿಸಿದ್ದಾರೆ. ಮನೆ ಮನೆಗೂ ಬಂದು ಪ್ರದೀಪ್ ಈಶ್ವರ್ ಅವರು ಪಾಂಪ್ಲೆಟ್ ಕೊಡ್ತಾ ಇದ್ದಾರೆ. ಇದು ಖಾತೆಗೆ ಇದುವರೆಗೂ ಯಾರೂ ಮಾಡಿಲ್ಲ. ಈ ಸತಿ ಪ್ರದೀಪ್ ಈಶ್ವರ್ ಅವರು ಮನೆ ಮನೆಗೂ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಮೊದಲು ನಾವು ಕಟ್ಟಬೇಕಾಗಿತ್ತು, ಇವಾಗ ಮನೆ ಹತ್ರಕ್ಕೆ ಬಂದು ಕಟ್ರಿ ಅಂತ ಇದ್ದಾರೆ. ಇದು ಜಾಸ್ತಿ ಅನುಕೂಲವಾದ ವಿಷಯ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು. ಬಡವರು ಸೌಕರ್ಯರು ಅಂತೇನಿಲ್ಲ, ಮನೆ ಮನೆಗೂ ಬಂದು ಕೊಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವ್ರ ಕೆಲಸ ನಮ್ಗೆ ಇಷ್ಟ ಆಯಿತು. ನಾವು ಖಾತೆ ಮಾಡಬೇಕಂದ್ರೆ ನಗರಸಭೆ ಸುತ್ತು ತಿರುಗಲಾಡಬೇಕಾಗಿತ್ತು, ಅಲ್ಲಿಗೂ ಆಗ್ತಾ ಇರಲಿಲ್ಲ. ಇವಾಗ ಅವರೇ ಹೇಳಿ ಕಳಿಸ್ತಾ ಇದ್ದಾರೆ ಮಾಡೋಕ್ಕೆ. ಇದು ಒಳ್ಳೆ ಅನುಕೂಲ. ಇದು ಏನು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಬಡವರಿಗೆ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ಖಾತೆ ಮಾಡಿಸ್ಬೇಕಂದ್ರೆ ತಲೆನೋವು ಜಾಸ್ತಿ ಇರ್ತಾಯಿತ್ತು. ಇವಾಗ ಅವರೇ ಕಳಿಸಿ ಖಾತೆ ಮಾಡಿಸಿ ಅಂದ್ಬಿಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಖಾತೆ ಆಗೋಗುತ್ತೆ. ಇವಾಗ ಖಾತೆ ಮಾಡಿಸಿಕೊಳ್ಳಲು ಕಚೇರಿಗೆ ಅಲಿದಾಡಿ ಸುಸ್ತಾದ ಜನರು ಲಂಚ ನೀಡಿ ಯಾರ್ಯಾರೋ ಕೈಕಾಲು ಹಿಡಿದು ಯಾವುದೋ ಒಂದು ದಾಖಲೆ ಮಾಡಿ ಮನೆಯಲ್ಲಿಟ್ಟುಕೊಂಡು ಸಮಾಧಾನ ಪಟ್ಟಿಕೊಂಡಿರುವ ನಗರವಾಸಿಗಳು ಖಾತಾ ಆಂದೋಲನ ಘೋಷಣೆ ಮಾಡಿರುವುದಕ್ಕೆ ಖುಷಿಯಾಗಿದ್ದಾರೆ. ಈಗಲಾದರೂ ನಮ್ಮ ಆಸ್ತಿಗೆ ನಾವು ಮಾಲೀಕರಾಗ್ತಿದ್ದೀವಲ್ಲ ಅನ್ನೋ ಸಮಾಧಾನ ಸಿಕ್ಕಿದಂತಿದೆ. ಇಷ್ಟು ವರ್ಷದಿಂದ ನಮಗೆ ಈ ಖಾತಾ ಮಾಡಿಕೊಡ್ಲೇ ಇಲ್ಲ. ನಾವು ಆಫೀಸ್ ಹತ್ರ ಮುನ್ಸಿಪಲ್ ಆಫೀಸ್ ಹತ್ರ ಓಡಾಡಿ ಸಾಕಾಯಿತು. ಇವಾಗ ಪ್ರದೀಪ್ ಈಶ್ವರ್ ಅವರು ಮಾಡಿಕೊಡ್ತೀನಂತ ಅವರು ಬಂದಿದ್ದಾರೆ. ಅವರು ನಮಗೆ ಇವಾಗ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಬಡವ್ರಿಗೆಲ್ಲನೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಖಾತಾ ಮಾಡಿಕೊಡೋಕೆ ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ, ಮಾಡಿಕೊಡ್ತೀನಿ ಅಂತ ಬಂದಿದ್ದಾರೆ, ಮಾಡಿಕೊಡ್ತಾರೆ. ಯಾರು ಮಾಡಿಕೊಡ್ಲೇ ಇಲ್ಲ. ನಾವು ಓಡಾಡಿ ಬಂದಿದ್ದೀರಿ, ಆಫೀಸ್ ಹತ್ರ ಓಡಾಡಿದ್ದೀರಿ, ಅಪ್ಲಿಕೇಶನ್ಗಳು ಹಾಕಿದ್ದೀರಿ, ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಕೆಲವರು. ಏನು ಹೇಳ್ತಾರೆ, ಮಾಡಿಕೊಡ್ತೀರಿ. ಇವಾಗ ಬಂದಿಲ್ಲ, ಅದು ಈ ಖಾತಾ ಮಾಡಿಕೊಡೋದು ಬಂದರೆ ಮಾಡಿಕೊಡ್ತೀರಿ. ಲಂಚ ಕೇಳ್ತಾರೆ, 30,000 ಕೇಳಿದ್ದಾರೆ, ನಮ್ಮನ್ನೇ ಕೇಳಿದ್ದಾರೆ. ನಾವೇ ಸುಮ್ಮನೆ ಆಗೋಗ್ಬಿಟ್ಟಿದ್ದೀರಿ. ಖಾತಾ ನೋಂದಣಿಯಾಗಿಲ್ಲ ಅಂತ ವರ್ಷಾನುಗಟ್ಟಲೆ ಕಂದಾಯ ಕಟ್ಟದೆ ಬಾಕಿ ಇಟ್ಟುಕೊಂಡಿರುವ ಮಾಲೀಕರು ಮೊದಲ ವರ್ಷಕ್ಕೆ ದುಪ್ಪಟ್ಟು ಕಟ್ಟಿ ಉಳಿದ ವರ್ಷಗಳದ್ದು ಆ ವರ್ಷಕ್ಕೆ ಬೀಳುವ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ ಎನ್ನುವ ವಿವರಗಳ ಬಗ್ಗೆ ಶಾಸಕ ಪ್ರದೀಪೇಶ್ವರ್ ಅವರೇ ಡೀಟೇಲ್ಸ್ ನೀಡಿದ್ದಾರೆ ನೋಡಿ. ಮತ್ತೆ ಸ್ಪಷ್ಟಪಡಿಸ್ತೀನಿ. ಎ ಖಾತಾ ಅಂದ್ರೆ ನಿಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಇದ್ರೆ ಅದು ಎ ಖಾತಾ. ಬಿ ಖಾತಾ ಅಂದ್ರೆ ಅವ್ರಿಗೆ ಎಷ್ಟೋ ಜನಕ್ಕೆ ಖಾತಾ ಇಲ್ಲದೆ ಮಾರಕ್ಕಾಗ್ತಿಲ್ಲ, ತಗೊಳಕ್ಕಾಗ್ತಿಲ್ಲ. ತುಂಬಾ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಇಂದ ಬಿ ಖಾತಾ ಮಾಡ್ಕೊಡ್ಬೇಕಾಗುತ್ತೆ. ಮತ್ತೆ ಕ್ವಶನ್ ಏನು ಅಂದ್ರೆ, ದಯವಿಟ್ಟು ಜನನ ಮಿಸ್ಗೈಡ್ ಮಾಡಬೇಡಿ. ಈಗ ಅವ್ರು 10 ವರ್ಷದಿಂದ ಟ್ಯಾಕ್ಸ್ ಕಟ್ಟೇ ಇರಲ್ಲ. ಸರ್ ಹಂಗಾದ್ರೆ ಈಗ ಬಿ ಖಾತಾ ಮಾಡಿಸ್ಕೊಳಕ್ ಬಂದಾಗ ಹಳೆ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾ? ನೋ. 24, 25ರಲ್ಲಿ ಅವ್ರಿಗೆ ಏನ್ ಟ್ಯಾಕ್ಸ್ ಬೀಳುತ್ತೋ ಇಂಟು 2. ಫಾರ್ ಎಕ್ಸಾಂಪಲ್, ಈಗ ನಾನು ಬಿ ಖಾತಾ ಮಾಡಿಸ್ಕೊಳ್ಳೋಕ್ಕೆ ನನಗೊಂದು 2,000 ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ ಈ ವರ್ಷಕ್ಕೆ ಅಂತ ಭಾವಿಸೋಣ. ಇಂಟು 2, ಈ ವರ್ಷಕ್ಕೆ ಇಂಟು 2 2ರಷ್ಟು ನಾನು 4,000 ಕಟ್ಟಿದ್ರೆ ನನಗೆ ಬಿ ಖಾತಾ ಕೊಡಬೇಕು. ಮತ್ತೆ ನೀನು 10 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ, 20 ವರ್ಷದಿಂದ ಕಟ್ಟಿಲ್ಲ, ಅದೆಲ್ಲ ಕಟ್ಟು ಮಿಸ್ಗೈಡ್ ಮಾಡಬಾರ್ದು. 24-25 ಸಾಲಿಗೆ ಏನ್ ಟ್ಯಾಕ್ಸ್ ಬೀಳುತ್ತೋ ಅದು ಇಂಟು 2 ನೆಕ್ಸ್ಟ್ ಇಯರ್ ಇಂದ ಕಟ್ಕೊಂಡು ಹೋಗ್ಬೇಕು. ಮತ್ತೆ ದಲ್ಲಾಳಿಗಳ ಹಾವಳಿ ಇರಬಾರ್ದು ಅಂತ ಮುಖ್ಯಮಂತ್ರಿಗಳು, ಕಮಿಷನರ್ ಅವರಿಗೂ ಸೇರಿದಂತೆ DC ಅವರಿಗೆ ಈ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಖಾತಾ ಖಾತಾ ಮನೆದು ಮನೆ ಖಾತಾದು ಕೇಳಬೇಕು. ಡಾಕ್ಯುಮೆಂಟ್ಸ್ ಏನೇನು ಇಲ್ಲ.